ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ಆ್ಯಂಡ್ ನೀಡಲ್. ಸೊ ಈ ವಿಡಿಯೋದಲ್ಲಿ ನಿಮಗೆ ಸುಮಾರು ಜನ ಕುಚ್ಚು ಕಟ್ತಾ ಇರ್ತಾರೆ, ಹಾಗೆ ಬಿಗಿನರ್ಸು ಆಗಿರ್ತಾರೆ. ಅವ್ರಿಗೆ ಯಾವ ರೀತಿ ಸೀರೆ ಕುಚ್ಚು ಆರ್ಡರ್ಸ್ ಬಂದರೆ ಯಾವ ಡಿಸೈನ್ಗೆ ಎಷ್ಟು ರೇಟ್ ಫಿಕ್ಸ್ ಮಾಡಬೇಕು, ಎಷ್ಟು ಪ್ರೈಸ್ ತೊಗೊಬೇಕು ಅಂತ ಗೊತ್ತಿರಲ್ಲ. ಸೊ ಅದಕ್ಕೆ ಈ ವಿಡಿಯೋದಲ್ಲಿ ಬಿಸ್ನೆಸ್ ಟಿಪ್ಸ್ ಎಲ್ಲ ಶೇರ್ ಮಾಡಿದ್ದೀನಿ, ನೋಡ್ಬೋದು. ಫ್ಯೂ ಪಾಯಿಂಟ್ಸ್ನ ನಾನು ಶೇರ್ ಮಾಡಿದ್ದೀನಿ. ಯಾರನ್ನೂ ಏನೂ ಕೇಳಬೇಡಿ, ಯಾರು ಏನೂ ಹೆಲ್ಪ್ ಮಾಡಲ್ಲ. ಸೊ ನೀವೇ ಅಂದರೆ ಐಡಿಯಾಸ್ ಎಲ್ಲ ತಿಳ್ಕೊಂಡು ನೀವು ಈ ಥರ ಸ್ಟಾರ್ಟ್ ಮಾಡ್ಬೋದು. ಸೀರೆಗೆ ಕುಚ್ಚಿಗೆ ಯಾವ ರೀತಿ ಪ್ರೈಸ್ನ ಫಿಕ್ಸ್ ಮಾಡೋದು ಅಥವಾ ಚಾರ್ಜ್ ಮಾಡೋದು, ಎಷ್ಟು ತೊಗೊಬೇಕು ಅಂತ ಗೊತ್ತಿರಲ್ವಲ್ಲ. ಸೊ ಅವ್ರಿಗೆ ಈ ವಿಡಿಯೋ ಕೊನೆ ತನಕ ನೋಡಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಹಾಗೆ ಸುಮಾರು ಜನಕ್ಕೆ ಶೇರ್ ಮಾಡಿ ಯೂಸ್ ಆಗುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಈ 5 ಪಾಯಿಂಟ್ಸ್ನ ನಾನು ಫಾಲೋ ಮಾಡ್ತೀನಿ. ಫಸ್ಟ್ ಪಾಯಿಂಟ್ ಬಂದು ಮಾರ್ಕೆಟ್ ಪ್ರೈಸ್ ಅಥವಾ ಏರಿಯಾ, ಆಮೇಲೆ ಪ್ಲೇಸ್ ಅಂತ ಹೇಳ್ತೀವಿ. ನಿಮ್ಮ ಏರಿಯಾ ಮೇಲೆ ಡಿಪೆಂಡು. ನಿಮ್ಮ ಏರಿಯಾನಲ್ಲಿ ಯಾವ ಥರ ಇರುತ್ತೋ ಈ ಡಿಸೈನ್ಗೆ ಪ್ರೈಸು ಅಂತ ಒಂದು ಕೇಳಿಟ್ಕೊಂಡು ಅದು ಜಸ್ಟ್ ಒಂದು ಐಡಿಯಾಗೆ ಕೇಳಿಟ್ಕೊಂಡಿರಿ. ಅದಾದಮೇಲೆ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಬಂದು ಸಿಂಪಲ್ ಆಗಿರುತ್ತಾ ಅಥವಾ ಮೀಡಿಯಮ್ ಕೇಳ್ತಾರಾ, ಇಲ್ಲ ಬ್ರೈಡಲ್ಲು, ಇಲ್ಲ ಗ್ರ್ಯಾಂಡ್ ಡಿಸೈನ್ ಕೇಳ್ತಾರಾ, ಅದರ ಮೇಲೆ ನೀವು ಅದನ್ನು ನೋಟ್ ಡೌನ್ ಮಾಡ್ಕೊಬೇಕಾಗುತ್ತೆ. ಸೆಕೆಂಡ್ ಪಾಯಿಂಟು. ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ, ಮೆಟೀರಿಯಲ್ಸ್ ಕಾಸ್ಟ್ ಆಗುತ್ತೆ. ನೀವು ಸೆಕೆಂಡ್ ಪಾಯಿಂಟ್ ಬ್ರೈಡಲ್ಲ ಅಥವಾ ಮೀಡಿಯಮ್ ಸಿಂಪಲ್ ಡಿಸೈನ್ ಅಂತ ಕೇಳ್ತಾರಲ್ಲ, ಅದರ ಮೇಲೆ ಮೆಟೀರಿಯಲ್ಲು ಕಾಸ್ಟ್ ಚಾರ್ಜಸ್ಸು ಆಗುತ್ತೆ, ಅದನ್ನು ನೋಡ್ಕೊಬೇಕಾಗುತ್ತೆ. ಸೊ ಯಾವ ಥರ ಮೆಟೀರಿಯಲ್ಸ್ ಯೂಸ್ ಮಾಡ್ತೀರ ಅನ್ನೋದು ಡಿಪೆಂಡ್ ಆಗುತ್ತೆ. ಒಬ್ಬೊಬ್ಬರು ಒಂದೊಂದು ರೀತಿ ಯೂಸ್ ಮಾಡ್ತಾರೆ. ಕಡಿಮೆದು ಯೂಸ್ ಮಾಡಿದರೆ ಜಾಸ್ತಿ ತೊಗೊಳಕ್ಕಾಗಲ್ವಲ್ಲ. ಸೊ ಹಾಗಾಗಿ ನೋಡಿಕೊಂಡು ನೀವು ಚಾರ್ಜ್ ಮಾಡಿ. ನೆಕ್ಸ್ಟ್ ಪಾಯಿಂಟ್ ಬರೋದು ನಿಮ್ಮ ಟೈಮು. ಓಕೆನಾ, ಟೈಮ್ ಅಥವಾ ಎಫರ್ಟ್ ಅಂತ ಹೇಳ್ತೀವಿ. ಅಂದರೆ ನೀವು ಅದಕ್ಕೆ ಇನ್ವೆಸ್ಟ್ ಮಾಡಿರೋ ಟೈಮು ಮತ್ತು ಅದಕ್ಕೆ ನೀವು ಹಾಕಿರೋದು ಶ್ರಮ. ಓಕೆನಾ, ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಬೇಬಿ ಕುಚ್ಚು ಹೇಳ್ತೀರಲ್ಲ, ಸೊ ನೋಡಿ ಈ ರೀತಿ ಬೇಬಿ ಕುಚ್ಚಿಗೆಲ್ಲ ನಿಮಗೆ ಒಬ್ಬೊಬ್ಬರು ಒಂದೊಂದು ರೀತಿ ರೇಟ್ನ ಫಿಕ್ಸ್ ಮಾಡ್ತಾರೆ. ಬಟ್ ಥಿಕ್ನೆಸ್ ಆಗಿರುತ್ತೆ, ಸೊ ಅದಕ್ಕೊಂದು ರೇಟ್ ಇರುತ್ತೆ. ದಪ್ಪ ಕೇಳ್ತಾರೆ, ಅಥವಾ ಡಬಲ್ ಕಲರ್ಸ್ ಇದ್ದರೆ ಅದಕ್ಕೊಂದು ಚಾರ್ಜ್ ಆಗುತ್ತೆ. ಸೊ ಅದಕ್ಕೆ ಇದೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ ಪಾಯಿಂಟ್ಸು. ಅದ್ರ ಮೇಲೆ ನೀವು ಡಿಸೈಡ್ ಮಾಡಿ. ಓಕೆನಾ, ಎಲ್ಲ ಪಾಯಿಂಟ್ಸು ನೋಟ್ ಡೌನ್ ಮಾಡಿಕೊಂಡು ನಿಮ್ಮ ಕಸ್ಟಮರ್ ಹತ್ರ ಮಾತಾಡಿ ಯಾವ ಥರ ಬೇಕು ಆ ಥರ ನೀವು ಇದು ಮಾಡ್ಬೋದು. ಲಾಸ್ಟ್ ಪಾಯಿಂಟ್ ಬಂದು ಫೈನಲ್ ಅದು. ಸೊ ಫಿನಿಶಿಂಗು, ನೀವು ಏನೇ ಮಾಡಿದ್ರೂ ಫಿನಿಶಿಂಗ್ ನೀಟಾಗಿಲ್ಲ ಅಂದರೆ ಅದು ನಿಮಗೆ ಪ್ರೈಸ್ ಜಾಸ್ತಿ ತೊಗೊಂಡ್ರೂ ಏನು ಯೂಸ್ ಇಲ್ಲ, ಕೊಡಲ್ಲ ಅದು. ಸೊ ಯಾಕಂದರೆ ಫಿನಿಶಿಂಗ್ ಆಲ್ವೇಸ್ ನಿಮಗೆ ಹೇಳ್ತೀನಿ ನಾನು, ಫಿನಿಶಿಂಗ್ ಚೆನ್ನಾಗಿರಬೇಕು. ಫೈನಲ್ ಆಗಿ ಔಟ್ಕಮ್ ನಿಮಗೆ ಚೆನ್ನಾಗಿ ಬರಬೇಕು. ಚೆನ್ನಾಗಿ ಬಂದ್ರೇ ಅಲ್ವಾ ನೀವು ಕೇಳೋಕ್ಕೆ ಒಂದು ಅರ್ಥ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಫಿನಿಶಿಂಗ್ ಯಾವುದೇ ರೀತಿ ಮೆಟೀರಿಯಲ್ಸ್ ಯೂಸ್ ಮಾಡಿರ್ಬೋದು, ಅಟ್ ಲಾಸ್ಟು ಫಿನಿಶಿಂಗ್ ನೀಟಾಗಿ ಬರಬೇಕು, ಅದನ್ನು ನೋಡ್ಕೊಳ್ಳಿ. ಸೊ ಇಲ್ಲಿ ತೋರಿಸಿರೋ ಅಂಥ ಡಿಸೈನ್ಸ್ ಎಲ್ಲನೂ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದರದ್ದು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಒಂದ್ಸತಿ. ಓಕೆನಾ, ಸೊ ಈ 5 ಪಾಯಿಂಟ್ಸು ಫುಲ್ಲೂ ನೀವು ನೋಟ್ ಡೌನ್ ಮಾಡಿಕೊಂಡು ನಿಮ್ಮ ಕಸ್ಟಮರ್ಸ್ ಬಂದಾಗ ಸೊ ಇದ್ರ ಪ್ರಕಾರ ನೀವು ರೇಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನೀವು ಮೆಟೀರಿಯಲ್ಸ್ ಯಾವ ಥರ ಯೂಸ್ ಮಾಡ್ತೀನಿ ನೋಡಿ, ಇಲ್ಲಿ ಈ ಡಿಸೈನಲ್ಲಿ ಗ್ಲಾಸ್ ಬೀಡ್ಸ್ ಯೂಸ್ ಮಾಡಿದ್ದೀನಿ. ಸೊ ಗ್ಲಾಸ್ ಬೀಡ್ಸು, ಆಮೇಲೆ ನೀವು ಯಾವ ಥರ ಡಲ್ ಬೀಡ್ಸ್ ಯೂಸ್ ಮಾಡಿರ್ತೀರಾ ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಸೊ ಇದೊಂದು ಒಳ್ಳೆ ಅಂದರೆ ನಿಮಗೆ ಬೆಸ್ಟ್ ಫಾರ್ ಲೇಡೀಸ್ ಅಂತ ಹೇಳ್ತೀವಿ. ಮನೆಯಿಂದನೇ ನೀವು ಈ ಥರ ಸ್ಮಾಲ್ ಬಿಸ್ನೆಸ್ ಒಂದು ಸ್ಟಾರ್ಟ್ ಮಾಡಿಕೊಂಡು ಈ ಥರ ಐಡಿಯಾಸ್ ಎಲ್ಲ ತಿಳ್ಕೊಂಡು ನೀವೂ ಸ್ಟಾರ್ಟ್ ಮಾಡ್ಬೋದು. ಓಕೆನಾ, ರೇಟ್ ಫಿಕ್ಸ್ ಮಾಡಿಕೊಂಡು ಯಾವ ಥರ ತೊಗೊಬೇಕು ಅನ್ನೋದು ಒಂದು ಐಡಿಯಾ ಬರುತ್ತಲ್ವಾ. ಸೊ ಈ 5 ಪಾಯಿಂಟ್ಸ್ನ ನೋಟ್ ಡೌನ್ ಮಾಡ್ಕೊಳ್ಳಿ ನೀವು ಒಂದು ಕಡೆ. ಓಕೆನಾ, ನೋಟ್ ಡೌನ್ ಮಾಡಿಕೊಂಡು ಅದ್ರ ಮೇಲೆ ನೀವು ಅಂದರೆ ಬೇಸ್ಡ್ ಆನ್ ದಟ್ ನೀವು ಬರ್ಕೊಂಡು ಅದನ್ನು ಯಾವ ಥರ ಡಿಸೈನ್ಸ್ ಕೇಳ್ತಾರೋ ಅದ್ರ ಮೇಲೆ ನೀವು ಇದು ಮಾಡಿಕೊಡಿ. ಓಕೆನಾ, ಫಿನಿಶಿಂಗು ಅಷ್ಟೇ ನೀವು ನೀಟಾಗಿ ಕೊಡಿ. ಓಕೆನಾ, ಪ್ರತಿ ಸಲ ಅದೇ ಹೇಳ್ತಾ ಇರ್ತೀನಿ, ಫಿನಿಶಿಂಗ್ ನೀಟಾಗಿ ಬಂದ್ರೇ ನಿಮಗೆ ಮತ್ತೆ ಕಸ್ಟಮರ್ ನಿಮ್ಮ ಹತ್ರ ಬರ್ತಾರೆ. ಆಮೇಲೆ ಒಂದು ಸೀರೆಗೆ ಏನಿಲ್ಲ ಅಂದರೂ ಮಿನಿಮಮ್ ಒಂದು 500 ಅಷ್ಟು ನಿಮಗೆ ಪ್ರಾಫಿಟ್ ಇದೆ. ಯಾಕೆ ಅಂದರೆ ನೀವು ಒಂದು ಸೀರೆಗೆ ಫಾಲು, ಜಿಗ್ಜ್ಯಾಗು, ಕುಚ್ಚು ಎಲ್ಲ ಮಾಡಿದ್ರೆ ಈ ಥರ ನಿಮಗೆ ಪ್ರಾಫಿಟ್ ಸಿಗುತ್ತೆ. ಸೊ ಇಲ್ಲಿ ನಾನು ಶೇರ್ ಮಾಡಿದ್ದೀನಿ, ಸ್ಕ್ರೀನ್ಶಾಟ್ ತೊಗೊಳ್ಳಿದ್ದು. ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡು ನಿಮಗೆ ಹೆಲ್ಪ್ ಆಗುತ್ತೆ. ಒಂದು ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.